ಸರ್ ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಹಳ್ಳಿ ಸ್ಟೈಲಲ್ಲಿ ಒಲೆ ಮೇಲೆ ಪಡ್ನ ಮಾಡ್ತಾಯಿದ್ದೀವಿ. ಮೊದಲಿಗೆ ಇಲ್ಲಿ ಪಡ್ಡಿಗೆ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು, ಜೀರಿಗೆ, ಉಪ್ಪು, ಕ್ಯಾರೆಟು ಎಲ್ಲ ತುರಿದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿನೂ ಕೂಡ ಹೆಚ್ಚು ಹಾಕ್ಕೊಂಡಿದ್ದೀನಿ. ಇವಾಗ ಪಡ್ನ ಈ ಸರಿ ಮಾಡಿರೋ ಇದನ್ನು ಒಲೆ ಮೇಲ್ಗಡೆ ಬಿಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಸಬ್ಬಕ್ಕಿ ಸೊಪ್ಪು ಕೂಡ ಹಾಕ್ಕೋಬೋದು. ನೀಟಾಗಿ ಎಲ್ಲನೂ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸವರಿದ್ದೆ ಮುಂಚೆನೇ, ಎಣ್ಣೆ ಸವರ್ಕೊಬೇಕು. ಇವಾಗ ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಬೇಕು. ಸ್ವಲ್ಪ ಇವಾಗ ಆಯಿಲ್ನ ಹಾಕ್ಕೊಂಡು ಇದಕ್ಕೆ ಅದಂತ ರೀತಿ ಒಂದು ಪ್ಲೇಟ್ ಬರುತ್ತೆ. ಆ ಪ್ಲೇಟ್ನ ಇವಾಗ ಮುಚ್ಚಿದ್ದೀನಿ ನೋಡಿ. ಮುಚ್ಚಿ ಇದಕ್ಕೆ ಒಂದು ಇದು ಬರುತ್ತೆ ಚಮಚ ಮರದ್ದು, ಅದರಲ್ಲಿ ಇದನ್ನು ಎತ್ತಬೇಕು. ಇವಾಗ ಒಂದೊಂದೇ ಪಡ್ನ ನೋಡ್ಕೊಂಡು ತಿರುಗಿಸ್ಕೋಬೇಕು ನೋಡಿ ಈ ಥರ. ಇವಾಗ ಎಲ್ಲ ಪಡ್ಡುಗಳನ್ನ ಈ ಮಧ್ಯದಲ್ಲಿ ಬೇಗನೆ ಬೆಂದ್ಬಿಡುತ್ತೆ ಫ್ರೆಂಡ್ಸ್. ಯಾಕೆಂದರೆ ಮಧ್ಯದಲ್ಲಿ ಉರಿ ಅಲ್ವಾ, ಅದಕ್ಕೆ ಪಡ್ಡಿಗೆ ಏನು ಮಾಡಿದ್ದೀನಿ, ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಎಲ್ಲವೂ ಅಷ್ಟೇ ಈ ಸುಲಭವಾಗಿ ಬರ್ತಾ ಇದ್ದಾರೆ. ನೀವು ಇಡ್ಲಿಗೆ ಅಂತಲೇ ರೆಡಿ ಮಾಡಿರ್ತೀರಲ್ವಾ, ಅದರಲ್ಲೇ ಪಡ್ನ ಮಾಡ್ಕೊಬೋದು. ಚೆನ್ನಾಗಿ ಬರ್ತಾಯಿದೆ. ಉರಿ ಜಾಸ್ತಿ ಆದರೆ ಸೀದೋಗ್ತವೆ. ಮೀಡಿಯಮ್ ಉರಿಯಲ್ಲಿ ಮಾಡ್ಕೊಬೋದು. ನಿಧಾನಕ್ಕೆ ಬಿಡಿಸ್ಕೊಂಡ್ರೆ ಆಯಿತು. ಇವಾಗ ನಮ್ಮಮ್ಮ ಪಾಪಂಗೆ ಅಕ್ಕಿ ನಾವು ಒಲೆ ಮೇಲೆ ಬಸಿತೀವಿ. ಆ ಅಕ್ಕಿ ಗಂಜಿಲಿ ಡಾಕ್ಟ್ರ್ ಹೇಳಿದ್ರು ನಮಗೆ 10 ತಿಂಗಳು ತನಕ ರಾಗಿ ಸರಿನೇ ಕೊಡಿ ಅಂತ. ಅದಕ್ಕೆ ರಾಗಿ ಹಸಿಟ್ಟು ಹಾಕ್ಕೊಂಡು ಆ ಗಂಜಿನ ಹಾಕ್ಕೊಂಡು ಇವಾಗ ಕೊಟ್ರೆ ಮಾಡ್ತೈತೆ. ಮತ್ತು ಇದು ಮಿಲೆಕ್ಸ್ ಥರನೇ ನಾವು ಮನೇಲಿ ಮಾಡ್ಕೊಂಡಿರೋದು. ಎಲ್ಲ ಕಾಳುಗಳು ಮತ್ತು ಅಕ್ಕಿ ಎಲ್ಲ ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಹಿಟ್ಟು ಖಾಲಿ ಆಗ್ತೈತೆ, ಮತ್ತೆ ಮಾಡ್ಕೊಬೇಕು. ಅದರಲ್ಲಿ ಪೌಡ್ರ್ ಹಾಕಿ ಪಾಪಂಗೆ ಒಂಚೂರು ಅದಕ್ಕೂ ಸ್ವಲ್ಪ ಉಪ್ಪೇನು ಹಾಕಲ್ಲ, ಅದು ಒಂಚೂರು ಹಾಕ್ತಾರೆ ಅಷ್ಟೇ. ಅಕ್ಕಿ ಗಂಜಿಲಿ ಇರುತ್ತಲ್ಲ, ಅಕ್ಕಿ ಅನ್ನಕ್ಕೆ ಹಾಕಿರ್ತೀವಲ್ಲ ನಾವು ಬಸಿಬೇಕಾರೆ, ಅದರಿಂದ ಏನು ಹಾಕೋದಕ್ಕೆ ಹೋಗಲ್ಲ. ಇವಾಗ ಪಡ್ಡು ರೆಡಿ ಆಯಿತು. ನೀರಲ್ಲಿ ಕಲಿಸ್ಬೇಕು. ಅಕ್ಕಿ ಗಂಜಿಗೆ ಸ್ವಲ್ಪ ನೀರಲ್ಲಿ ಫಸ್ಟ್ ನೀರಲ್ಲಿ ಕಲಸ್ಕೊಬೇಕು. ಅಕ್ಕಿ ಗಂಜಿ ಹಾಕೋಬೇಕಾದ್ರೆ ಅಕ್ಕಿ ಗಂಜಿ ಹಾಕಿದ್ರೆ ಗಂಟಾಗುತ್ತೆ. ನಂಗೂ ಮಾಡಕ್ಕೆ ಗೊತ್ತಿರಲಿಲ್ಲ, ಗಂಟಾಗ್ಬಿಡುತ್ತೆ. ಸರಿ, ಪಡ್ಡೆಲ್ಲ ಆಯಿತು. ಎಷ್ಟು ನೀಟಾಗಿ ಬೆಂದಿದೆ. ಎಲ್ಲವೂ ಹಾಗೆ ಕೈಲೇ ಹಾಕ್ಬಿಡ್ತೀನಿ. ತುಂಬ ಚೆನ್ನಾಗಿ ಬಂದವು ಪಡ್ಡು.
ಸುಡ್ತಾವೆ. ಆ ಕಡೆ ಕೊಡೋದು. ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಮತ್ತೆ ಪಡ್ನ ಹಾಕ್ತಾ ಇದ್ದೀನಿ. ಅಜ್ಜಿ ಸರಿ ಮಾಡ್ತೈತಿ. ನಮ್ಮ ಪಾಪು ಇವಾಗೆಲ್ಲ ಪಡ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಬೇಕು ಅಂತ ತೊಟ್ಟು ಎಣ್ಣೆ ಹಾಕಿ ಬಾಯಿ ಮುಚ್ಚೋದು. ನೋಡಿ ಎಷ್ಟು ಚೆನ್ನಾಗಿ ಬಂದ ಕ್ರಿಸ್ಪಿ ಪಡ್ಡು. ಇದ್ರ ಜೊತೆಗೆ ಚಟ್ನಿ ಮಾಡಿದ್ದೀನಿ. ಪಾಪಂಗೆ ಸರಿ ಮಾಡಿ ಇಟ್ಟಿದ್ದಾರೆ, ಇವಾಗ ಸರಿ ತಿನ್ನಿಸ್ಬೇಕು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತಪ್ಪದೆ ನೋಡಿ ಪಡ್ಡು ಮಾಡಿ ಇಟ್ಟಿದ್ದೀನಿ ಒಲೆ ಮೇಲೆ. ನಾನೇನು ಮಾಡ್ತೀನಿ ಅಂದರೆ ಆದ ತಕ್ಷಣ ಈ ಥರ ಬಟ್ಟೆ ತೊಗೊಂಬಿಟ್ಟು ಈ ಥರ ಹಾಕ್ಕೊತೀನಿ. ಪಡ್ಡು ಒಂದು ಅರ್ಧಕ್ಕೆ ಮುಗಿದು ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವೇ, ಟೀ ಸೌಂಡ್ ಇದೆ. ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.